ತುಪ್ಪ ತಿನ್ನಿ ಬ್ರೋ, ವೇ ಪ್ರೋಟೀನ್ ಎಲ್ಲ ಬೇಡ. ಇನ್ನೂ ಜಾಸ್ತಿ ಬಾಡಿ ಬರಬೇಕಾ? ಕಬಾಬ್ ತಿನ್ನಿ. ಡಯಟ್ ಗೇಟ್ ಎಲ್ಲ ಏನು ಇಲ್ಲ ಬ್ರೋ. ನೀವು ವರ್ಕೌಟ್ ಮಾಡಿದ್ರೆ ಏನು ಬೇಕಾದ್ರೂ ತಿನ್ಬೋದು, ಎಷ್ಟು ಬೇಕಾದ್ರೂ ತಿನ್ಬೋದು. ನಾವು ಬರೀ ಆರ್ಮ್ಸು, ಚೆಸ್ಟು, ಬ್ಯಾಕು ಅಷ್ಟೇ ಮಾಡೋದು. ಲೆಗ್ಸಾ ಅದೆಲ್ಲಿರುತ್ತೆ ಬ್ರೋ? ಲೆಗ್ಸ್ ಎಲ್ಲ ಮಾಡಬಾರ್ದು ಬ್ರೋ, ಯಾರಿಗೂ ಕಾಣಿಸಲ್ಲ. ಲೆಗ್ಸು ಬರೀ ನಮಸ್ಕಾರ ಮಾಡೋಕ್ಕಷ್ಟೇ ಬ್ರೋ, ಇನ್ನೇನು ಯೂಸ್ ಇಲ್ಲ. ವರ್ಕೌಟ್ಗಿಂತ ಮುಂಚೆ ಜೋಶ್ ಬರೋಕ್ಕೆ ಕಾಫಿ ಕುಡಿಬೇಡಿ ಬ್ರೋ. ಹಿಂಗೆ ಜೋರಾಗಿ ಹೊಡ್ಕೊಳ್ಳಿ, ಹಂಗೆ ಜೋಶ್ ಜಿಜಕ್ ಅಂತ ಬಂದ್ಬಿಡುತ್ತೆ. ಇಲ್ಲ ಇವನ್ ಥರ ಅವ್ನು ಹುಡುಗಿ ಮಾಡಿರೋ ಹಳೆ ಮೆಸೇಜ್ ಎಲ್ಲ ನೋಡಿ. ಮತ್ತೆ ಎಗ್ಗಲ್ಲಿ ಬರೀ ವೈಟ್ ಮಾತ್ರ ತಿನ್ನಬೇಕು. ಎಲ್ಲೋ ತಿಂದರೆ ಹಾರ್ಟ್ ಅಟ್ಯಾಕ್ ಆಗ್ತೈತೆ. ಇವಾಗ ನೀವು 2 ಎಲ್ಲೋ ತಿನ್ನಿ ಇವತ್ತು, ನಾಳೆ ನೀವು ಜಿಮ್ಗೆ ಬರಲ್ಲ. ಬ್ಲ್ಯಾಕ್ ಕಾಫಿ ಕುಡಿಬೇಡಿ ಬ್ರೋ, ಬ್ಲ್ಯಾಕ್ ಆಗೋಯ್ತೀರಾ. ಕುಷ್ಕ ತಿನ್ನಿ, ಖುಷಿಯಾಗಿರ್ತೀರ. ಕಾರ್ಡಿಯೋ ಮಾಡಬೇಡಿ ಬ್ರೋ, ನೀವು ಸ್ವೆಟ್ ಆದಾಗ ನಿಮ್ಮ ಮಸಲ್ಸ್ ಎಲ್ಲ ಮೆಲ್ಟ್ ಆಗೋಯ್ತೈತೆ. ಆ್ಯಬ್ಸ್ ಬರಬೇಕು ಅಂದರೆ ಡಯಟ್ ಎಲ್ಲ ಬೇಡ ಬ್ರೋ, ಬಾಡಿನ ಹಿಂಗೆ ಅಲ್ಲಾಡಿಸ್ತಾ ಇರಿ. ಹಿಂಗೆ ಮಾಡೋದಾದ್ಮೇಲೆ ಗ್ರೀನ್ ಟೀ ಕುಡೀರಿ, ಫ್ಯಾಟ್ ಹಂಗೆ ಮೆಲ್ಟಾಗಿ ಕೆಳಗಡೆ ಹೋಯ್ತೈತೆ. ರಾತ್ರಿ 9 ಕಾಲ ಮೇಲೆ ಊಟ ಮಾಡಿದರೆ ಊಟ ಎಲ್ಲ ಫ್ಯಾಟಾಗಿ ಕನ್ವರ್ಟ್ ಆಗಿ ಹೋಗ್ತೈತೆ ಬ್ರೋ. ವೆಯ್ಟ್ಸ್ ಮಾಡ್ಬೇಕಾದ್ರೆ ನಿಂತ್ಕೊಂಡು ಮಾಡಬೇಡಿ ಬ್ರೋ, ಮಲ್ಕೊಂಡು ಮಾಡಿ. ನೀವು ನಿಂತ್ಕೊಂಡು ಮಾಡಿದರೆ ನಿಮ್ದು ಹೈಟು ಕೆಳಗಡೆ ಹೋಗ್ಬಿಡ್ತೈತೆ. ನಾನು 6 ಫೀಟ್ ಇದ್ದೆ ನೋಡಿ, ಇವಾಗ 5 ಆಗೋಗ್ಬಿಟ್ಟಿದ್ದೀನಿ. ನಿಮ್ಗೆ ಏನಾರ ವರ್ಕೌಟ್ ಮಾಡಿ ಸುಸ್ತಾದರೆ, ಉಸಿರಾಡೋಕ್ಕೆ ಕಷ್ಟ ಆದರೆ 1 ಸಿಗರೇಟ್ ಹೊಡೀರಿ ಬ್ರೋ, ಲಂಗ್ಸ್ ಎಲ್ಲ ಫುಲ್ ಕ್ಲಿಯರ್ ಆಗೋಯ್ತೈತೆ. 365 ಡೇಸ್ 24/7 ವರ್ಕೌಟ್ ಮಾಡ್ತಾನೇ ಇರಬೇಕು ಬ್ರೋ, ರೆಸ್ಟೇ ಕೊಡಬಾರ್ದು. ಬಾಡಿ ಐರನ್ ಥರ, ರೆಸ್ಟ್ ಕೊಟ್ಟರೆ ರೆಸ್ಟ್ ಆಗೋಗ್ತೈತೆ. ಬಾಡಿ ಚೆನ್ನಾಗಿ ಆಗಬೇಕಂದ್ರೆ ಮಸಲ್ಸಿಗೆ ಸರ್ಪ್ರೈಸ್ ಕೊಡಬೇಕು ಬ್ರೋ. ಇವಾಗ ನಾನು ವೆಯ್ಟ್ಸ್ ಇಟ್ಕೊಂಡಿದ್ದೀನಾ, ನನ್ನ ಮಸಲ್ಸ್ ಎಲ್ಲ ವೆಯ್ಟ್ ಎತ್ತಕ್ಕೆ ರೆಡಿ, ಆದರೆ ನಾನಿವತ್ತು ವರ್ಕೌಟೇ ಮಾಡಲ್ಲ. ನಾವು ದಿನ ಈ ಥರ ಎಲ್ಲ ಖಾಲಿ ಕೂರಲ್ಲ ಬ್ರೋ. ಇವತ್ತು ನಮ್ಮ ಕ್ರಶ್ ಬಂದಿಲ್ಲ, ಅದಕ್ಕೆ ನಮ್ಗೆ ವರ್ಕೌಟ್ ಮಾಡೋಕ್ಕೆ ಮೂಡೇ ಇಲ್ಲ, ಅದಕ್ಕೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀವಿ, ತಪ್ಪು ತಿಳ್ಕೊಬಿಡಿ ಬ್ರೋ. ಬ್ಯಾಕ್ ಯಾವಾಗಲೂ ಸ್ಟ್ರೇಟ್ ಆಗಿರಬೇಕು ಬ್ರೋ. ಇಲ್ಲಿ ನೋಡಿ, ಇವನು 500 kg ಡೆಡ್ ಲಿಫ್ಟ್ ಮಾಡೋಕ್ಕೆ ಹೋಗಿ ಸತ್ತೋಗ್ಬಿಟ್ಟವನೆ. ಇವನು ಬ್ಯಾಕ್ ಎಷ್ಟು ರೇಟ್ ಐತೆ ನೋಡಿ, ಹಂಗಿರ್ಬೇಕು. ನಾನು ಯಾಕೆ ದಪ್ಪ ಇದ್ದೀನಿ ಅಂತನ ಬ್ರೋ? ಲಾಸ್ಟ್ 3 ಇಯರ್ಸಿಂದ ಬಲ್ಕಿಂಗ್ ಮಾಡ್ತಾ ಇದ್ದೀನಿ ಬ್ರೋ. ಕಟ್ಟಿಂಗಿಗೆ ಬರ್ತೀನಿ ಇನ್ನೊಂದು 2 ಇಯರ್ಸಲ್ಲಿ. ರಬ್ಬರ್ ವೆಯ್ಟ್ ಜೊತೆ ಯಾವತ್ತೂ ವರ್ಕ್ ಮಾಡಬೇಡಿ ಬ್ರೋ, ಯಾಕೆಂದರೆ 10 kg ಮೆಟ್ಲು 10 kg ರಬ್ಬರ್ಗಿಂತ ಜಾಸ್ತಿ ತೂಕ, ಗೊತ್ತಲ್ವಾ? ನೋಡಿ ಬ್ರೋ, ಇದು ಪೆಕ್ಸು, ಇದು ಲ್ಯಾಟ್ಸು, ಇದು ಲೋವರ್ ಅಬ್ಡಾಮಿನಲ್ ಸೈಡ್ ಆ್ಯಪ್ಸು, ಇದು ಸೈಡ್ ಡೆಲ್ಟ್ಸ್ ವಿತ್ ನಾರ್ತ್ ಈಸ್ಟ್ ಫೇಸಿಂಗ್ ಓಪನ್ ವಿಂಡೋ. ಬಾಡಿ ಫುಲ್ಲು ವಾಸ್ತು ಪ್ರಕಾರ ಮಾಡಿರೋದು. ಚಿಕನಲ್ಲಿ ಬರೀ ಲೆಗ್ ಪೀಸ್ ಮಾತ್ರ ತಿನ್ನಬೇಕು, ಕಾಲಿಗೆ ಒಳ್ಳೆಯದು. ನೀವು ಓಡ್ತೀರಾ, ಓಡೋಕ್ಕೆ ಪವರ್ ಎಲ್ಲ ಬರೋದು ಅಪ್ಪರ್ ಬಾಡಿಯಿಂದ. ಕೋರ್ ಟೈಟ್ ಆಗಿದ್ರೆ ಕಾಲು ಟೈಟ್ ಆಗಿರುತ್ತೆ ಬ್ರೋ. ವೇ ಪ್ರೋಟೀನ್ ಬಾಡಿಲಿ 2 ವರ್ಷ ಇರುತ್ತೆ ಬ್ರೋ, ಅದಕ್ಕೆ ಅದೆಲ್ಲ ಬಿಡಿ, ಸತ್ತು ತಗೊಳ್ಳಿ. ನಿಮ್ಗೆ ಸತ್ತೂ ತಗೊಳಕ್ಕಾಗಲಿಲ್ವಾ? ಬೇಗ ಬಾಡಿ ಬೇಕಾ? ಇಂಜೆಕ್ಷನ್ ಚುಚ್ಕೊಳ್ಳಿ, ಏನು ಸೈಡ್ ಎಫೆಕ್ಟೇ ಇಲ್ಲ ಬ್ರೋ. ಇನ್ನು ನೀವು ಸತ್ತು ತೊಗೊಂಡ್ರೆ ಸ್ವಲ್ಪ ಬ್ಲೋಟಿಂಗ್ ಬರ್ತತೆ, ಇಂಜೆಕ್ಷನ್ ಏನಾದ್ರು ತೊಗೊಂಡ್ರೆ ಏನೂ ಸೈಡ್ ಎಫೆಕ್ಟೇ ಇಲ್ಲ ಬ್ರೋ. ಬರೀ ಮೇನ್ ಎಫೆಕ್ಟ್ ಮಸಲ್ಸ್ ಗೇನ್ಸ್. ಬಾಡಿ ಬರಬೇಕು ಅಂದರೆ ಬರೀ ವರ್ಕೌಟ್ ಮಾಡಿದ್ರೆ ಸಾಕಾಗಲ್ಲ, ಮೊದಲು ಬ್ರೇಕಪ್ ಆಗಬೇಕು. ಆಗಿದೆಯಾ? ಹೋಗಿ ಬ್ರೇಕಪ್ ಮಾಡ್ಕೊಳ್ಳಿ. ನಿಮಗೆ ಬೆಳಗ್ಗೆ ಪ್ರೋಟೀನ್ ತಗೊಳಕ್ಕಾಗಿಲ್ಲ ಅಂತಂದರೆ ಪೌಡರ್ನ ಕೈಯಲ್ಲಿ ಹಾಕ್ಕೊಂಬಿಡಿ, ಆಮೇಲೆ ದಿನಪೂರ್ತಿ ಹಿಂಗೆ ಮಾಡ್ಕೊಂಡು ಹಾಕ್ಕೊಂಬಿಡಿ. ನಾನು ಉಟ್ಕಾಕೊಂಡಿಲ್ಲ ಬ್ರೋ, ಪ್ರೋಟೀನ್ ಪೌಡರ್ ಇದು. ನಮ್ಮದು ಒಂದು ಹೋಮ್ ಮೇಡ್ ಪ್ರೋಟೀನ್ ಐತೆ, ತಗೋತೀರಾ ಬ್ರೋ? ಅನ್ನ ಸಾರ್ಗೂ ಪ್ರೋಟೀನ್ ಆಗೋಬೋದು ಬ್ರೋ, ಏನೂ ಆಗಲ್ಲ. ರಿಸರ್ಚ್ ಮಾಡಿದ್ರೆ ಸಿಗುತ್ತೆ ನೊಬೆಲು. ವಾವಾ ವಾವಾ. ರಿಸರ್ಚ್ ಮಾಡಿದ್ರೆ ಸಿಗುತ್ತೆ ನೊಬೆಲು. ವಾವಾ ವಾವಾ. ಜಿಮ್ ಮಾಡಿದ್ರೆ ಸಿಗುತ್ತೆ ಡಂಬೆಲ್ಲು. ಮುಖನ ಹಂಗೆಲ್ಲ ಮಾಡಿ ಬ್ರೋ, ಫೇಸ್ ಫ್ಯಾಟ್ ಎಲ್ಲ ಕಡಿಮೆ ಆಗತ್ತೆ. ಜಿಮ್ಮಲ್ಲಿ ಎನರ್ಜಿ ಪಂಪ್ ಆಗಬೇಕಂದ್ರೆ ಯಾವ್ದಾದ ಸಾಂಗ್ ಕೇಳಬಾರ್ದು ಬ್ರೋ. ನಿಮಗೆ ಮೋಟಿವ್ ಆಗಬೇಕಾ? ಈ ಥರ ಸಾಂಗ್ ಕೇಳಿ. ಪ್ರೀತಿಯ ಪರಿವಾಳ ಹರಿಹೊತ್ತ ಗೆಳೆಯ, ಹೊಸ ಬೆಳಕು ಯಾರಿಗೆ ಬೇಕು ಈ ಲೋಕ. ಬ್ರೋ ಬರೀ ಕನ್ನಡ ಅಷ್ಟೇ ಅಲ್ಲ ಬ್ರೋ, ಇಂಗ್ಲಿಷು ಕೇಳ್ತೀವಿ. Look at the face in the mirror, I wanna hear all I can be, a mega beautiful. ಸರಿ ಬ್ರೋ, ನಾವು ಬರ್ತೀವಿ.
ಯಾರೋ ಹೊಸ ಹುಡುಗಿ ಬಂದಿದ್ದಾಳಂತೆ ಜಿಮ್ಮಿಗೆ, ನಾವು ಹೋಗ್ಬಿಟ್ಟು ಸ್ವಲ್ಪ ವರ್ಕೌಟ್ ಟಿಪ್ಸ್ ಕೊಟ್ಬಿಟ್ಟು ಬರ್ತೀವಿ. ಜಿಮ್ ಆಗಿದ ತಕ್ಷಣ ದರ್ಶಿನಿಗೆ ಬನ್ನಿ, ಕೇಸರಿ ಬಾತು ಮಸಾಲೆ ದೋಸೆ ತಿನ್ನೋಣ. ನಾವೇ ಕೊಡಿಸ್ತೀವಿ.